ಮಾಡ್ಲೇ ಇಲ್ಲ ಬಂಧುಗಳೇ, ಏನು ಕೇಳಲೇ ಇಲ್ಲ. ಯಾಕ ಕೇಳಲಿಲ್ಲ? ಯಾಕ್ರಿಪ್ಪ? ಹೆಂಡತಿ ಮ್ಯಾಲ ಮಹಾ ವಿಶ್ವಾಸ ಇತ್ತು ಗಂಡಗ. ಹೌದು, ನಂಬಿಕೆ ಇತ್ತು. ನಂಬಿಕೆ ಇತ್ತು. ಅದಕ್ಕ ನಿಮ್ಗೊಂದು ಮಾತು ಹೇಳ್ತೀನಿ, ಗಂಡನ ಮ್ಯಾಲ ಹೆಂಡತಿಗೆ ವಿಶ್ವಾಸ ಇರಬೇಕು, ಹೆಂಡತಿ ಮ್ಯಾಲ ಗಂಡನಿಗೆ ವಿಶ್ವಾಸ ಇರಬೇಕು. ಹೌದು, ವಿಶ್ವಾಸ ಅನ್ನೋದು ಇತ್ತಪ್ಪ ಅಂದ್ರೆ ಸಂಸಾರದ ಚಕ್ಕಡಿ ಸುಗಮವಾಗಿ ಸಾಗ್ತದ, ಜಾಗತದ ಗಾಡಿ. ಮತ್ತೆ ವಿಶ್ವಾಸ ಇರ್ಲಿಕ್ಕಂದ್ರ ನೀ ಅಲ್ಯಾಕ ನಿತ್ತಿ, ಸಂಶಯ ಮಾಡ್ರೆ ಸಂಸಾರ ಹಾಳಾಗ್ತದೇವ. ನೀ ಅಲ್ಯಾಕ ನಿತ್ತಿ, ಅಲ್ಯಾಕ ಹೋಗಿದ್ದಿ, ಹಿಂಗ್ ಕೇಳೋದಾಗ್ತದ. ಅಲ್ಲೇ ಇವ ಪ್ರಶ್ನೆಗಳ ಬರಿಬಾರ್ದಪ್ಪ ಅಂತಂದ್ರ ಗಂಡ ಹೆಂಡತಿ ಮ್ಯಾಲ ವಿಶ್ವಾಸ ಇರ್ಬೇಕು ಅವ್ರಿಬ್ರು. ಹೌದು, ಅವಾಗ ಹೆಂಡತಿ ಮೇಲೆ ಮಹಾ ವಿಶ್ವಾಸ ಇತ್ತು ಇವಾಗ. ಅವಾಗ ಸಡನ್ ಆಗಿ ಒಳಗೆ ಬಂದ ಕೈಕಾಲು ಮುಖ ತೊಳ್ಕೊಂಡು ಊಟ ಕುಂದ್ರಾತಿದ್ದ. ಊಟ ಕುಂದಿರ್ತಿದ್ದ, ಗಂಡಗ ಊಟ ಕೊಡ್ತಿದ್ದಕ್ಕೆ ಹೆಣ್ಮಗಳ. ಹೌದು, ಅವಾಗ ಗಂಡ ಹೆಂಡತಿಗೆ ಮಾತಿರ್ತಾನ, ಏನಂತ್ರಿಪ್ಪ? ಹೊರಗೇನು ಗೌಡನ ಮಗ ಬಂದನಲ್ಲ, ಅವನು ನನ್ನ ಜೋಡಿ ಊಟ ಕುಂದ್ರಸು, ಇಬ್ರು ಕೂಡಿ ಊಟ ಮಾಡ್ತೀವಿ, ನಾವ್ ಒಬ್ಬನೇ ಊಟ ಮಾಡೋದು ಸರಿ ಅನಿಸಲ್ಲ, ಅವ್ರು ಹೊರಗ್ ಕುಂದ್ರಿಸಿ ನಾನು ಹೊಟ್ಟೆ ತಿನ್ನೋದು ಸರಿ ಅನಿಸಲ್ಲ ಅಂದವ. ಹೌದು, ಅವಾಗ ಹೆಂಡತಿ ಹೇಳ್ತಾಳ ಗಂಡಗ, ಏನಂದ್ರಿಪ್ಪ? ಗೊತ್ತಿದಾವ ಯಾಕಪ್ಪ, ನಾ ನಂತರ ಅವ್ರು ಊಟ ಮಾಡಿಸೇ ಕಳಿಸ್ತೀನಿ, ನೀವು ಊಟ ಮಾಡಿ ಆಫೀಸ್ದೊಳಗೆ ಕೆಲಸ ಐತಿ ಅಂತ ಹೇಳ್ತೀರಿ, ನೀವು ಊಟ ಮಾಡಿ ಹೋಗ್ರಿ ಅಂದಲಕ್ಕಿ. ಹೌದಾ? ಅವಾಗ ಆಯ್ತು ತಾ ಊಟ ಕೊಡಂದವ ಗಂಡ. ಗಂಡನ ಮುಂದೆ ನಂತರ ಊಟ ಮಾಡಿಸಿ ಕಳಿಸ್ತಾನ ಅಂತಾಳಪ್ಪ ಅಂದ್ರ ಇವತ್ ನನಗೆ ಕೆಲಸ ಆಯ್ತು ಅಂದಿವ ಗೌಡನ ಮಗ. ಹೌದಾ? ಕೆಲಸ ಐತಿ ಅಂದ. ಕೆಲಸ ಸಾಹಿತ್ಯ ಅಂದ. ಗಂಡಗ ಊಟ ಕೊಡ್ಲಿಕ್ಕೆ ಹೆಂಡತಿ ದಿನಾಲು 2 ರೊಟ್ಟಿ ನೀಡ್ತಿಳು, ಅವತ್ತು 4 ರೊಟ್ಟಿ ತಾಟ್ನೊಳಗೆ ಮುರಿದು ಹಾಕ್ಲಿಕ್ಕತ್ಳು. ಹೌದಾ? ದಿನಾಲು 2 ಚಮಚೆ ಅನ್ನ ನೀಡ್ತಿಳು, ಅವತ್ತು 4 ಚಮಚೆ ತಾಟ್ನೊಳಗೆ ಹಾಕ್ಲಿಕ್ಕತ್ಳು. ಹೌದಾ? ಗಂಡ ಹೆಂಡತಿಗತ್ತಾನ, ಏನಂತ್ರಿಪ್ಪ? ಅಲ್ಲ ನಾ 2 ರೊಟ್ಟಿ 2 ಚಮಚೆ ಅನ್ನ ಊಟ ಮಾಡ್ತೀನಿ, ನನಗೆ ಕೆಪಾಸಿಟಿ ನನಗ ಕೂಣದ ಗೊತ್ತದ, ಇಟ್ಟ್ಯಾಕ ನೀಡ್ಲಾಕತ್ತಿ ಅಂದವ ಗಂಡ. ಹೌದಾ? ಅವಾಗ ಹೆಂಡ್ತೀನಂತಾಳ್ರಿ, ಏನ್ರಿಪ್ಪ? ಗೊತ್ತಿದೇವ ನಿಮಗ ಮನಸಾರೆ ಊಟ ಮಾಡಿಸ್ಬೇಕು ಅನ್ನೋ ಹಂಬಲಾಗ್ಯದರಿ, ಮನಸಾರೆ ಊಟ ಮಾಡಿಸ್ಬೇಕನ್ನೋ ಹಂಬಲಾಗ್ಯದ. ಹೌದಾ? ಪ್ರೀತಿಯಾಗ್ಯದರಿ, ಊಟ ಮಾಡ್ರಿ ತಿಳ್ಕೊಂಡು ಎಲಿ ಮೇಲೆ ಕೈಯಾಡಿಸಿ ಗದ್ದಾ ತುಟ್ಟಿ ಹಿಡಿದ ಗಂಡನ ಗಲ್ಲಕ್ಕೆ ಮುತ್ತು ಕೊಟ್ಟ ಹೆಂಡತಿ ಊಟ ಕೊಡ್ತೀವಿ ನೋಡ್ರಿ ಎಂತ ಮಾಯ. ಹೌದಾ? ಮಾಯ ಮಾಡಿದ ಮೇಲೆ ಅರ್ಧ ರೊಟ್ಟಿ ಹೆಚ್ಚ ಹೋಗುದವಂಗ. ಅರ್ಧ ರೊಟ್ಟಿ ಹೆಚ್ಚಿಗೆ ಹೋಯ್ತು, ಮತ್ತೆ 4 ರೊಟ್ಟಿ ಕೆಪಾಸಿಟಿ ಆಗಲಿಲ್ಲ. ಇನ್ನ 1 ರೊಟ್ಟಿ ಇನ್ನ 1 ಚಮಚೆ ಅನ್ನ ಉಳಿತಿ ತಾಟ್ನೊಳಗ. ಹೌದಾ? ಎಷ್ಟು ಊಟ ಮಾಡ್ಬೇಕು ಮಾಡ್ಯದ, ಲಾಸ್ಟ್ 1 ಚಮಚೆ ಅನ್ನ 1 ಚಮಚೆ ರೊಟ್ಟಿ ಉಳಿತಿ, ಅದೇ ತಾಟ್ನೊಳಗ ಕೈ ತೊಳ್ಕೊಳಕತ್ತಿದ್ದ ಗಂಡ. ಹೌದಾ? ಅವಾಗ ಗಂಡನ ಕೈ ಹಿಡಿತಾರ ಹೆಂಡತಿ, ಗೊತ್ತಿದೇವ ಈ ತಾಟಿನೊಳಗ ಕೈ ತೊಳ್ಕೊಬೇಡ್ರಿ, ಎದ್ದು ಹೊರಗೆ ಹೋಗಿ ತಕ್ಕೋರಿ ಅಂದಲಕ್ಕಿ. ಹೌದಾ? ಅವಾಗ ಗಂಡ ಎದ್ದು ಹೊರಗೆ ಹೋಗಿ ತಳ್ಕೊಂಡು ಮತ್ತೆ ಹೆಂಡತಿಗೆ ನನಗೆ ಆಫೀಸ್ದಾಗ 10ನ್ಯಾಗ ಬಾಳ ಕೆಲಸ ಐತಿ, ನಾ ಹೋಗಿ 6 ಗಂಟೆಗೆ ಬರ್ತೀನಿ, ನಾ ಜಲ್ದಿ ಹೋಗ್ತೀನಿ ಅಂತ ಹೇಳಿ ಹೋದ. ಇಲ್ಲಿ ಲಕ್ಷ ಕೊಟ್ಟು ಕೇಳ್ರಿ ಮಾತಾ. ಗಂಡ ಮನೆ ಬಿಟ್ಟು ಹೊರ ಹೋಗೋದೇ ತಡ, ಗಂಡ ಮನೆ ಬಿಟ್ಟು ಹೊರ ಹೋಗೋದೇ ತಡ. ಹೌದಾ? ಗಂಡ ಉಂಡೋದಿರ್ತಕ್ಕಂಥ ಎಂಜಲ ತಾಟಿನತ್ಲ ಅದೇ ತಾಟ ತಂದು ಈ ಗೌಡನ ಮಗನ ಮುಂದಿಟ್ಲಕ್ಕೆ, ಅತ್ತಿ ಮನಿ ಸುಸಿ ಗೌಡನ ಮಗನ ಮುಂದೆ ಉಟ್ಲು, ಉಣ್ಣಿದನ ಅಂದಳಕ್ಕಿ. ಹೌದಾ? ಉಣ್ಣಿದನಲ್ಲ. ಅವಾಗ ಗೌಡನ ಮಗ ಸಿಟ್ಟು ಬತ್ರಿ. ಹೌದು, ಸಿಟ್ಟು ಬತ್ತು. ಬೈತಿದ್ದವ. ಹೆಂಗ ಬೈತಿದ್ದ? ಹೌದಾ? ನನ್ನ ಗಂಡ ಉಂಡೋದಿರ್ತಕ್ಕಂಥ ಎಂಜಲ ತಾಟ ತಂದು ನನ್ನ ಮುಂದೆ ಇಡ್ಲಕತ್ತಿಯಲ್ಲ. ಹೌದಾ? ನನಗೆ ಎಷ್ಟು ಸೊಕ್ಕದ, ಎಷ್ಟು ಗರ್ವದ, ಎಷ್ಟು ಹಂಕಾರದ ತಿಳ್ಕೊಂಡು ಕಣ್ಣು ಕಿಸದ ಗೌಡನ ಮಗ ಅತ್ತಿ ಮನೆ ಸೊಸಿಗೆ ಬೈತಿದ್ದ. ಹೌದಾ? ಬೈದ ಸಮಾಧಾನ ಆಯ್ತು. ಸಮಾಧಾನ ಆದಕ್ಕೆ ಹೆಣ್ಮಗಳು ಅಟ್ಟೆ ಸಮಾಧಾನ ನಿಂತು ಬಿಟ್ಟಿಳು, ಸುಮ್ಮನೆ ನಿಂತಿದ್ದು. ಅವ ಬೈದ ಸಾಕಾದ ನಂತರ ಅತ್ತಿ ಮನೆ ಸೊಸಿ ತಿರುಗಿ ಮಾತು ಹೇಳ್ತಾಳ ಗೌಡನ ಮಗಗ. ಏನ್ ಹೇಳ್ತಾರ್ರಿಪ್ಪ ಮಾತ? ಅಣ್ಣನ ಬಳಗದವ್ರ ಕೇಳಿದನ ಮಾತ. ಹಳ್ಳಿ ತಿರುಗಿ ಏನ್ ಹೇಳ್ತಾಳ? ಏನ್ರಿಪ್ಪ? ಇದು ನನ್ನ ಗಂಡ ಉಂಡು ಹೋದಿರ್ತಕ್ಕಂಥ ಎಂಜಲ ತಾಟ ಐತೆ ಅನ್ನೋದು ಇದು ನಿನಗ್ ಗೊತ್ತಾಯ್ತು. ಇದರಾಗ ಎಂಜಲ ಐತೆ ಅನ್ನೋದು ಇದು ನಿನಗೆ ತಿಳಿತಿ. ಹೌದಾ? ಆದ್ರೆ ನನ್ನ ಗಂಡನ ಜೋಡಿ ಜೀವನ ಮಾಡಿ 7-8 ವರ್ಷಗಳಿದ್ದೀನಿ. ಹೌದಾ? ಈ ಶರೀರನ್ನ ಎಂಜಲ ಮಾಡಿಬಿಟ್ಟ, ನಾ ಇದನ್ನ ಉಣ್ಣಕ್ ಬಂದಿ, ನಾಚಿಕೆ ಬರಬೇಕು ಮೆಸ್ಸಿವತ್ತ ಗಣಸನ್ನ. ಹೌದಾ? ನಾಚಿಕೆ ಬರಬೇಕು. ಹೌದಿಲ್ಲ? ಇದರಾಗ ಎಂಜಲ ಐತೆ ಅನ್ನೋದು ತಿಳಿತಿ. ನನ್ನ ಶರೀರನ ಎಂಜಲ ಮಾಡಿಬಿಟ್ಟಾನ ಇದನ್ನ. ಹೌದಾ? ಇದನ್ನು ಉಣ್ಣಾಕ್ ಬಂದಿಯಲ್ಲೋ, ನಾಚಿಕೆ ಬರ್ಬೇಕಂದ್ರತ್ತ. ಅವಾಗ ಈ ಗೌಡನ ಮಗನ ಕಾಮದ ಪಿತ್ತ ಕೆಳಗೆ ಇಳಿತ್ರಿ ಬಂಧುಗಳೇ. ಹೌದಾ? ಅವಾಗ ನಾ ಎಲ್ಲಿ ಬಂದಿನಿ, ಏನು ಮಾಡ್ಲಾಕತ್ತೀನಿ ಅನ್ನೋದು ಅವಾಗ ಅರಿವಾಯ್ತು. ಯವಾ ನಿನ್ನ ಮ್ಯಾಲ ಮನಸ್ಸು ಮಾಡಿದ ನನ್ನ ತಪ್ಪಾಗಿದೆ ಬಗ್ಗೆ ಕಾಲು ಹಿಡದ, ಅಕ್ಕನ ಸ್ಥಾನ ಕೊಟ್ಟ, ತಾಯಿ ಬಿರುದು ಕೊಟ್ಟ. ಹೌದಾ? ಆವತ್ತಿಂದ ಹಿಡಿದ ಗೌಡನ ಮಗ ಮತ್ತೊಬ್ಬಕ್ಕೆ ಹೆಣ್ಮಗಳ ಮೇಲೆ ಕಣ್ಣು ಹಾಕೋದು ಬಿಟ್ಟ. ಹೌದಾ? ಆಕೆ ಹೆಣ್ಮಗಳ ತನ್ನ ಪತಿವ್ರತ ಧರ್ಮದ ಶಕ್ತಿ ಉಳಿಸಿಕೊಂಡ ಗಂಡನ ಮನೆಯೊಳಗ ಗರ್ಭಾಗ ಜೀವನ ಮಾಡಲಿ ಬಂಧುಗಳು. ಹೌದಾ? ಹೌದಿಲ್ಲ? ಅನಸೂಯ ದೇವಿ ಸತ್ಯವಾನ ಸಾವಿತ್ರಿ ಸತ್ಯ ಗಂಡನ ಪ್ರಾಣ ಮರಳಿ ಪಡೆದಳ, ಪಡಿಬೇಕರ ಪತಿವ್ರತ ಧರ್ಮದ ಶಕ್ತಿಯಿಂದ ಪಡೆದಳ. ಹೌದು. ಅನಲಾದೇವಿ
ಹೊತ್ತೇರ್ಗೊಡದ ನಿನ್ನ ಗಂಡ ಸಾಯ್ಲಿತ್ರಿ ಶಾಪ ಕೊಟ್ಟ ಗಂಡ ಸತ್ತಪ್ಪಂದ್ರ ನಾ ರಾಂಡಿ ಮುಂಡೆ ಆಗ್ತೇನೆ ಜಗದಾಗ ಬೆಲೆ ಸಿಗುಲತ್ತೇಳಿ ಅಂತೇಳಿ ಹೌದಾ ಸೂರ್ಯಾಗನೆ ಆಣಿ ಇಟ್ಲು ಸೂರ್ಯನ ತರಬಿಳು 3 ದಿನ ಕತ್ಲಾಗಿ ಉಳಿತು ಬಂಧುಗಳೇ ಯಾದಕ್ ಹೆಂಗ ತರಬಿಳು ಹೆಂಗ್ರಿಪ್ಪ ತನ್ನ ಪತಿವ್ರತ ಧರ್ಮದ ಶಕ್ತಿದಿಂದ ತರಬಿದಳು ಹೌದು 3 ದಿನ ಸೂರ್ಯನ ತರಬಿದ್ಲು ಸೂರ್ಯನ ತರಬಿಳು ಅನಸೂಯ ದೇವಿ ಮಂದಿರಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಸಾಕ್ಷಾತ್ ಅವ್ರ ಆಕಿ ಶೀಲಾ ಕೆಡಸಾಕ ಬಂದಿರು ಹೌದಿಲ್ಲ ಅವಾಗ ಪತಿವ್ರತ ಧರ್ಮದ ಶಕ್ತಿ ಆಕಿ ಬಲ್ಲೆ ಇತ್ತು ಗಂಡನ ಪಾದ ತೊಳೆದಿರ್ತಕ್ಕಂತ ನೀರು ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತಿರ ತಾಯಿಗಳ ಹೌದಾ ಅದೇ ಅವ್ರ 3 ಮಂದಿ ಬ್ರಹ್ಮ ವಿಷ್ಣು ಮಹೇಶ್ವರ ಸಾಕ್ಷಾತ್ ದೇವರಾಕಿ ಆಶ್ರಮಕ್ಕೆ ಬಂದು ಏನಾಕಿ ಮನೆಗೆ ಬಂದು ಶೀಲಾ ಕೆಡಸಾಕ್ ಬಂದಿರಲ್ಲ ಗಂಡನ ಪಾದವನ್ನ ತೊಳೆದಿರ್ತಕ್ಕಂತ ನೀರು 3 ಮಂದಿ ಮೇಲೆ ಸಿಂಪಡಿಸಿದಾಗ ಆಕಿ ಮನ್ಯಾಗ 3 ಮಂದಿ ದೇವರುಗಳು ಕೂಸಾಗಿ ಆಡ್ಯಾವ ಬಂಧುಗಳು ದೇವರುಗಳು ಕೂಸಾಗಿ ಆಡ್ಯಾವ ಹೌದಾ ಕೂಸಾಗಿ ಆಡ್ಯಾವ ಆಡ್ಬೇಕಾರ ಕಾರಣ ಯಾರಿಪ್ಪ ಪತಿವ್ರತ ಧರ್ಮದ ಶಕ್ತಿ ಇದೆ ಇಂತ ಹೆಣ್ಮಕ್ಳು ಜಗತ್ತಿನೊಳಗ ಅದಾರ ಅಂತ ಹೆಣ್ಮಕ್ಳಾಗಿ ನಾವು ಜಗತ್ತಿನೊಳಗ ಬಾಳಬೇಕಾಗ್ತದ ಅದಕ್ಕ ಹೆಣ್ಣು ಜಗದ ಕಣ್ಣು ಅಂತ ಹೇಳಿದ್ರ ಬಂಧುಗಳೇ ಹೌದಾ ಭಾಗ್ಯದ ಲಕ್ಷ್ಮಿನೂ ಹೆಣ್ಣ ಇದಿ ಲಕ್ಷ್ಮಿನೂ ಹೆಣ್ಣೆ ಹೌದಿಲ್ಲ ಎಲ್ಲಾ ತಾಕತ್ತ ಹೆಣ್ಣಿನ ಬಲ್ಲಿ ಅದ ಅದಕ್ಕ ಹೆಣ್ಣು ಜಗದ ಕಣ್ಣು ಅನ್ನೋ ಹೆಣ್ಣು ಜಗಜ್ಯೋತಿ ಭಾಗ್ಯದ ಜ್ಯೋತಿ ಅನ್ನುವಂತ ಮಾತನ್ನ ಹೇಳಿ ಅದಕ್ಕ ಬಹಳ ಏನು ಮಾತಾಡುವಂತ ಅವಶ್ಯಕತೆ ಇಲ್ಲ ಇನ್ನ ಭಂಡಾರದ ವಿಷಯ ಇನ್ನೂ ಬಹಳದ ಭಂಡಾರವನ್ನ ಯಾರು ನಂಬಿ ನಡೆದಾರ ಅವ್ರ ಜೀವನ ಬಂಗಾರ ಆಗ್ಯದ ಯಾರು ಒದ್ದು ನಡೆದಾರ ಅವ್ರ ಜೀವನ ಸರ್ವನಾಶ ಆಗ್ಯದ ಹೆಂಗ ಅನ್ನೋದು ಒಂದು ಮಾತು ಹೇಳ್ತೀನಿ ಹೆಂಗ್ರಿಪ್ಪ ಡಂಕನಾಡ ದೈಗೊಂಡ ಗೌಡ ಡಂಕನಾಡ ದೈಗೊಂಡ ಗೌಡದ ಸಿರಿತಾನ ಕೊಟ್ಟಿದ್ದ ಭಗವಂತ ಆನೆ ಒಂಟಿ ಕುದುರೆ ಪಾಗ ಆಕಳ ಹಿಂಡ ಎಮ್ಮೆ ಗೋದನ ದವಣಿ ಕಟ್ಟಿದ್ದ ಇದೇ ಕಾಡು ಕಾಲಕ್ಕೆ ಇದು ಮಾಯ ಲಕ್ಷ್ಮಿ ಬಂದ ಮನೆಯೊಳಗೆ ಹೊಕ್ಕಳು ಕೊಟ್ಟದು ಕೊಟ್ಟಲಾಯ್ತು ಇಟ್ಟದಿಟ್ಟಲಾಯ್ತು 360 ಮನೆ ದಿನಕ್ಕೊಂದು ಅಂಕನ ಬೆಳ್ಳಿಕ್ ಹತ್ತಿ ಆನೆ ಒಂಟಿ ಕುದುರೆ ಪಾಗ ಆಕಳ ಹಿಂಡ ಎಮ್ಮೆ ಗೋದನ ದವಣಿ ಕಟ್ಟ ಸಿಡಿದು ಬಿತ್ತು ಗುಡ್ಡೆತ್ತ ಕುಂಟಕ್ವಾನ ಮಾತ್ರ ಡಂಕನಾಡ ದೈಗೊಂಡಗೌಡನ ಪಾಲಿಗೆ ಉಳಿದು ಅಂತ ಹೌದಾ ಅದೇ ಕುಡ್ಡೆತ್ತ ಕುಂಟಕ್ವಾನ ತಗೊಂಡ ಡಂಕನಾಡ ದೈಗೊಂಡಗೌಡ ಎಲ್ಲಿ ಹೋದ ಬಂಧುಗಳೇ ಮಾನ್ಯದ ಹೊಲಕ್ಕ ನೇಗಿಲಿಕ್ ಹೋದ ಹೌದಾ ನೇಗಲ ಹಿಡಿದಂತ ಸಂದರ್ಭದಾಗ ಪರಸಿ ನಾಡಿನ ಜನರ ತಳನಾಡಿನ ಜನರ ಕ್ವಾನೂರು ಮಠಕ್ಕೆ ಹೋಗಿರತ್ತ ಹೌದಾ ಅವಾಗ ಗೌಡಿ ಕೇಳ್ತಾನ ಏನಂತ್ರಿಪ್ಪ ಯಾವ್ರಿದ್ರಿ ಎಲ್ಲಿಗೆ ಹೊಂಟಿರಿ ಎದರ ಸಲುವಾಗಿ ನೀವು ಇಷ್ಟು ಜನ ಹೊಂಟಿರಿ ಅಂತ ಕೇಳಿದ ಹೌದಾ ಆ ಪರಸಿ ನಾಡಿನ ಜನರ ಅಂದ್ರತ್ತ ಏನಂತ್ರಿಪ್ಪ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಕ್ವಾನೂರು ಮಠದಾಗ ಬೇಡಿದ ಕೊಡುವಂತ ಬೇಡಿದ ಕೊಡುವಂತ ದೇವರತ್ತೆ ಅಲ್ಲಿ ಬೇಡ್ಕೊಂಡು ಬರ್ಲಕ್ ಹೊಂಟಿವಂತ ತಳನಾಡಿನ ಜನರ ಅಂದ್ರತ್ತ ಹೌದಾ ಅವಾಗ ಆಯ್ತಂತ ಇವು ಮನದಾಗ ಸಂಕಲ್ಪ ಮಾಡ್ಕೊಂಡ ಗೌಡ ಇದ್ದಂತ ಶ್ರೀಮಂತಿக்கு ಹಳ್ಳಿ ಹೋಗ್ಯದ ನಾನು ಬೇಕಾದ ಪಡ್ಕೊಂಡು ಬರ್ಬೇಕು ಕ್ವಾನೂರು ಮಠಕ್ಕೆ ಹೋಗಿ ತಿಳ್ಕೊಂಡು ಆ ಮಾನ್ಯದ ಹೊಲದಾಗ ನೇಗಲ ಕೊಳ್ಳ ಹರದ ಮನೆಗೆ ಬಂದ ಮಡದ ನೀಲಾಲೋಚನೆಗೆ ಮಾತು ಹೇಳ್ತಾನ ಏನಂತ್ರಿಪ್ಪ ಕ್ವಾನೂರು ಮಠದಾಗ ಬೇಡಿದ ಕೊಡುವಂತ ಕರೆ ದೇವರ ಐತತ್ತ ಇವತ್ತು ನಾ ಅಲ್ಲಿ ಹೋಗಿ ಬರ್ತೀನಿ ಅಂದವ ಗೌಡ ಹೌದಾ ಅವಾಗ ಗೌಡ್ತೇನಂತಾಳ್ರಿ ಏನ್ರಿಪ್ಪ ಗೌಡ್ರ ಇಲ್ಲಿಂದ ಅಲ್ಲೇ ಹೊಂಟ್ರಿಪ್ಪ ಅಂದ್ರ ಊದಿಲ್ಲದ ಉಪ್ಪಿನ ಹಳ್ಳರ ಒಯ್ಬೇಕತ್ತ ಹೌದಾ ಕೊಟ್ಟಿ ಬೀಸಿ ಮುಸುರಿ ತೊಳೆದು 2 ದುಡ್ಡು ತಂದ ಡಂಕನಾಡ ದೈಗೊಂಡ ಗೌಡನ ಕೈಯಾಗ ಕೊಟ್ಲು ಅದೇ 2 ದುಡ್ಡು ತಗೊಂಡ ಗೌಡಿ ಎಲ್ಲಿ ಹೋದ ಎಲ್ಲಿಗ್ರಿಪ್ಪ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಕ್ವಾನೂರು ಕರಸಿದ್ದನ ಮಠಕ್ಕೆ ಹೋದ ಹೌದಾ ಮಠದಾಗ ಕರೆ ದೇವರ ಮುಂದೆ ಒಂಟಿಗಲ್ಲಿ ತಪ್ಪ ನಿಂತ ಕರೆ ದೇವರ ಕಣ್ಣು ತೆರೆದು ನೋಡ್ಲಿಲ್ಲ ಕಣ್ಣಾಗ ನೀರು ಹರಿದ ಪೌಳಿ ತುಂಬಿ ಹರ್ಲಿಕ್ಕತ್ತಿತ್ತು ಬಂಧುಗಳೇ ಗೌಡನ ಪೌಳಿ ತುಂಬಿ ಹರ್ಲಿಕ್ಕತ್ತಿತ್ತು ಹೌದಾ ಅವಾಗ ಇದು ಯಾರಿಗಾರು ಉಂಟಾಯ್ತು ಯಾರಿಗ್ರಿಪ್ಪ ಬೀಜಗುಂತಿ ಮಡ್ಡಿ ಮೇಲೆ ಬನ್ನಿಗೆ ಸಾವಿರ ಭಾಗ್ಯ ಕಾಯ್ತಿದ್ದ ಮಾಳಪ್ಪ ಹೌದಾ ಮಾಳಪ್ಪ ಎಂತವ್ರಿಪ್ಪ ಒಂದೊಟ್ಟ ಕಂಡ ಕನಸ ಮನುಷ್ಯೊಳಗಿನ ಮಾತ ಮುಂದೆ ಆಗ ಹೋಗೋ ಭವಿಷ್ಯ ಇರ್ತಿದ್ದ ಮಾಳಪ್ಪ ಗೌಡ ಬಂದು ನಿಂತಾನನ್ನುವಂತದ ಮಾತ ಮಾಳಿಂಗ್ರ ಯಾರೋ ಉಂಟಾಗ ಮಾಳಿಂಗ್ರ ಅಲ್ಲಿಂದ ಮಾಯಾಗಿ ಬಂದ ಕರೆದೇವ್ರ ಮುಂದೆ ಕೈ ಜೋಡಿಸಿ ಕೇಳಿದತ್ತ ಏನಂತ್ರಿಪ್ಪ ಯಾವ ಬಂದ ಹೊಂಟಿಗಲ್ಲಿ ತಪ್ಪ ನಿಂತಾನ 3 ದಿನ ಕಣ್ಣಾಗ ನೀರು ಹರಿದ ಪೌಳಿ ತುಂಬಿ ಹರ್ಲಿಕ್ಕತ್ತದ ಅವ ಏನ್ ಬೇಡ್ತಾನೆ ಬೇಡಿದ ಕೊಡೋ ತಂದೆ ಅಂದ ಮಾಳಪ್ಪ ಹೌದಾ ವೀರಪ್ಪ ಕರೆದೇವ್ರಿಗೆ ಅಂದತ್ತ ಏನಂತ್ರಿಪ್ಪ ಅವ ಕರೆಸಿದ್ದಂದತ್ ಏನಂತೇಳಿ ಏನ್ರಿಪ್ಪ ಎಲ್ಲ ಮಾಳಪ್ಪ ಡಂಕನಾಡ ಬೈಗೊಂಡಗೌಡ ಬಾಳ ಕೆಟ್ಟದನ ಬಾಳ ಸುಮಾರದನ ಕೊಟ್ಟಿ ಒಂದ್ರ ಪಟ್ನ ಕೈ ಬಿಡ್ತಾನ ಮಾಳಪ್ಪ ಬ್ಯಾಡ ಅಂದತ್ತ ಕರೆಸಿದ್ದ ಹೌದಾ ಅವಾಗ ಮಾಳಪ್ಪ ಏನಂದತ್ತ ಏನ್ರಿಪ್ಪ ಯಪ್ಪ ಗೌಡ ಕೆಟ್ಟರ ಇರ್ಲಿ ಸುಮಾರರ ಇರ್ಲಿ ಒಂದು ತುತ್ತು ಕೂಳಿಗಾಗಿ ಬಂದ ನಮ್ಮ ಮಠದಾಗ ನಿಂತಾನಪ್ಪ ಅಂದ್ರ ಹೌದಾ ಅವ್ ಏನು ಬೇಡ್ತಾನೆ ಬೇಡದ ಕೊಡು ನಾಳೆ ಜಮಖಂಡಿ ನಾಡಿನಾಗ ಕರಿ ಕಟ್ಟಿದ ಹಬ್ಬ ಹತ್ತಿರ ಹಸಿರು ನಿಶಾನೆ ಹಚ್ಚಿ ಮಾಡ್ಲಿಕ್ಕೆ ಹಚ್ತಾನೆ ಹೌದಾ ಮಾಡ್ಲಿಲ್ಲಪ್ಪ ಅಂದ್ರ ನಡಬಾರಕ ನಾ ಜಾಮೀನ್ ಅದನ್ನ ಭಂಡಾರ ಕೂಡ ತಂದಿ ಅಂದವ ಏನಂದ ಭಂಡಾರ ಕೂಡ ಅಂದವ ಹೌದಾ ಭಂಡಾರ ಕೂಡಂದಲ್ಲಿ ಭಂಡಾರ ಕೂಡ ಮಾಲಿಂಗ್ರೈನ ಮಾತು
ಕೇಳಿ ಮುಟ್ಟಿಗೆ ಭಂಡಾರ ಕೊಟ್ಟ ಅದೇ ಭಂಡಾರ ತಗೊಂಡ ಡಂಕನಾಡ ದೈಗೊಂಡಗೌಡ ಹೊಲದಾಗ ಹೊಡಿತಾನ, ಸೀಮ್ಯಾಗ ಹೊಡಿತಾನ. ಹೌದಾ 12 ಲಂಬರ ಭೂಮಿ ಬಿತ್ತಿ ಬೆಳಿತಾನ. ಇದ್ದು ಶ್ರೀಮಂತ ಕಿದ್ದಂಗಾಯ್ತು. ತೂಗು ಮಂಚು ತೂಗುಲಕ್ಕಚ್ಚು ಮತ್ತ ಗೌಡ ಕಣ್ಣು ಮುಚ್ಚಿ ಕಣ್ಣು ತೆರಲಿಕತ್ತ. ಹೌದಾ ಹರಿಕೆ 12 ವರ್ಷ 30 ವರ್ಷದ ಗುರುವಿನ ಹರಿಕೆ ಮರತ್ ಬಿಟ್ಟ ಗೌಡ. ಹೌದಾ ಹೋಗಿರ್ತಕ್ಕಂತ ಶ್ರೀಮಂತಿಗೆ ಭಂಡಾರದಿಂದ ಡಂಕನಾಡ ದೈಗೊಂಡಗೌಡ ಹೋದಂತ ಶ್ರೀಮಂತಿಗೆ ಬತ್ತು ಬಂಧುಗಳೇ, ಬತ್ತು ಭಂಡಾರ ನಂಬಿ ನಡೆದ ಅವ್ರ ಜೀವನ ಬಂಗಾರ ಆಗ್ತದ. ಅದೇ ಗೌಡ ಭಂಡಾರ ಒತ್ತ ನಡೆದ ಶ್ರೀಮಂತಿಕೆ ಬಂಗತಿ. ಸೊಕ್ಕಿನ ಗೌಡ ಸೊಕ್ಕಿಲಿ ನಿಂತ. ಹರಿಕೆ 12 ವರ್ಷ 30 ವರ್ಷ ಗುರುವಿನ ಹರಿಕೆ ಮರ್ತ. ಗೌಡ ಮರ್ತಿದ್ದಿಲ್ಲ. ಯಾರ ಮರ್ಸಿದ್ರು? ಯಾರಿಪ್ಪ? ಗೌಡನ ಹೆಂಡತಿ ನೀಲಾಲೋಚನೆ ತಕರಾರಿತ್ತ ಮನಿಯೊಳಗ. ಹೌದಾ ತಕರಾರಿತ್ತು. ಏನಂತಿಲ್ಲ ಏನ್ರಿಪ್ಪ? ಗೌಡ್ರ ನಮ್ಮ ಮನೆಯವರು ಶ್ರೀಶೈಲ ಮಲ್ಲಿಕಾರ್ಜುನ ಯಡಿಯೂರು ವೀರಭದ್ರ ಚಿತ್ತಪಟ್ಟ ಧಾಮವಾದನ. ಹೌದಾ ಬೇಕಾದ್ರೆ ₹1 ಖರ್ಚು ಮಾಡ್ರಿ ಕುರುಬರ ದೇವ್ರಿಗೆ ಹಾದ್ರ ಕುಲ ಕಡಿಮೆ ಆಕತಿ. ಹಬ್ಬಕ್ಕೆ ಹರಕ ತಂದಳಿಕ್ಕಿ. ಹೌದಾ ಗೌಡನ ಹೆಂಡತಿ ನೋಡ್ರಿ ಶ್ರೀಮಂತಿಗೆ ಬರೋ ಮಟ್ಟ ಸುಮ್ಮಿದ್ಳು. ಮತ್ತ ಶ್ರೀಮಂತಿಗೆ ಬಂದ್ರೆ ಕುರುಬರ ದೇವ್ರಿಗೆ ಹಾದ್ರ ಕುಲ ಕಡಿಮೆ ಆಕತಿ. ಹಬ್ಬಕ್ಕೆ ಹರಕ ತಿಟ್ಲು. ಹೌದಾ ಯಾವಾಗ ಹಬ್ಬಕ್ಕೆ ಹರಕ ತಿಟ್ಲು ಇದ ಮಾತು ಗುಡಿಯಾಗ ಕೂತ ಹೆಚ್ಚಿನ ಸಿದ್ಧ ಗಚ್ಚಿನ ಗುಡಿಯಾಗ ಕೂತಿರ್ತಕ್ಕಂಥ ಕರೇ ದೇವ್ರಿಗೆ ಅರಿವಾಯ್ತು. ಈ ಮಕ್ಕಳು ನನ್ನ ಭಂಡಾರದಿಂದ ಉದ್ದಾರಿಗ್ಯಾರಪ್ಪ ಅಂದ್ರೆ ಇವ್ರನ್ನ ಮಕ್ಕಳು ದಿಂಡು ಬಿಡಿಬೇಕಂದವ. ಹೌದಾ ಬೆಳೆದಿರ್ತಕ್ಕಂಥ ಬೆಳಿ ಹೊಲದಾಗ ಬೆಳಿ 12 ಲಂಬರ ಭೂಮಿ ಬಿತ್ತಿ ಬೆಳೆದಿದ್ದ. ನಾಟಕೆಲ್ಲ ಎದ್ದಿತ್ತು. ಅವಾಗ ನನ್ನಪ್ಪ ಕರೇ ದೇವರ ಎರಳಿ ರೂಪ ತೊಟ್ಟ. ಎರಳಿ ರೂಪ ತೊಟ್ಟ ಬೆಳೆದಾಗ ಹೊಲದಾಗ ಬೆಳೆದಿರ್ತಕ್ಕಂಥ ಬೆಳಿ ಎಲ್ಲ ಕಡಕಡದ ನಾಶ ಮಾಡಿ ಬಂದ ಬಂಧುಗಳೇ. ಹೌದಾ ಅವೇ ಕರಿದೇವ್ರ. ಒಂದು ಮಾತು ಹೇಳ್ತೇನೆ, ಯಾರ ಭಂಡಾರ ನಂಬಿ ನಡೆದಾರಲ್ಲ ಅವ್ರ ಜೀವನ ಬಂಗಾರ ಆಗ್ಯದ. ಯಾರ ಭಂಡಾರ ಅದೇ ಭಂಡಾರವನ್ನು ಒತ್ತ ನಡೆದಾರ ಅವ್ರ ಜೀವನ ಸರ್ವನಾಶ ಆಗ್ಯದ ಅನ್ನುವಂತ ಮಾತನ್ನ ಹೇಳಿ ಭಂಡಾರವನ್ನ ನಂಬಿ ನಡೆದಿರ್ತಕ್ಕಂಥ ಜೀವನ ಬಂಗಾರ ಅನ್ನುವಂತ ಮಾತನ್ನ ಹೇಳಿ ಅದಕ್ಕ ಭಂಡಾರದೊಳಗೆ ಇಂತ ತಾಕತ್ತದ. ಪಿಂಟುವನ್ನ ಪವಾರ ಮುರುಗುಂಡಿ ಗ್ರಾಮದ ಹಿರಿಯರಿಗಿರ್ತಕ್ಕಂಥವ್ರು ₹101 ಕಲಾಕಾಣಿ ಕೊಟ್ಟಾರ. ಮುರುಗುಂಡಿ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ನನ್ನಪ್ಪ ಮುರೇಶಿದ್ದ ಅವರಿಗೆ ಸಕಲ ಸಂಪತ್ತನ್ನು ಭಗವಂತ ತಂದ ನೀಡ್ಲಿ ಎತ್ತಿಕೊಂಡು ಕೊಟ್ಟಿರ್ತಕ್ಕಂಥ ಹಣ ರೂಪದ ಗುಣಕಾಣಿಕೆನ ಭಕ್ತಿ ಕಾಣಿಕೆನ ಭಕ್ತಿ ಪೂರ್ವಕ ಸ್ವೀಕಾರ ಮಾಡ್ತಾ ಇದ್ದೇನೆ. ಅದಕ್ಕೆ ಮುಂದಿನ ಸಂದಿನಾಗ ಕಂಬಳಿ ಬಗ್ಗೆ ಏನೇನು ಮಾತಾಡ್ತಾರ ಮುಂದೆ ಇನ್ನೂ ಎದ್ದು ಹೋಗ್ಬಿಡ್ರಿ ಬಂಧುಗಳೇ. ಹೊತ್ತು ಹೊಂಡು ತನ್ನ ಪವಾಡಗಳಿಗೆ ಬಹಳ ಚಂದ ಅದಾವ. ಇನ್ನೊಮ್ಮೆ ಈ ಸಮಯ ಸಿಗುದಿಲ್ಲ ಹೌದಿಲ್ಲ ಅನ್ನುವಂತ ಮಾತನ್ನ ಸಿದ್ಧರ ವಿಷಯ ಹೆಂಗೈತೆ ಅನ್ನುವಂತ ಮಾತ ಮುಂದಿನ ಸಂದಿನೊಳಗೆ ಮಾತಾಡೋನು. ಅವರು ಕಂಬಳಿ ಒಳಗನೆ ಹಾಲು ಮತ್ತು ಸಿದ್ಧರ ಪವಾಡ ಕಂಬಳಿ ಒಳಗೆ ಎಂತ ತಾಕತ್ತೆ ಅನ್ನೋದು ಅವರು ಹೇಳ್ತಾರ. ಅದರೊಳಗೂ ಬಹಳ ಪವಾಡ ಅದ. ಪವಾಡಗಳು ಸಾಕಷ್ಟು ಅದಾವ. ಈ ಭಂಡಾರದೊಳಗೂ ಸಾಕಷ್ಟು ಪವಾಡಗಳದಾವ ಅನ್ನುವಂತ ಮಾತನ್ನ ಹೇಳಿ ಮುಂದ ಒಂದು ಚಾಲ 4 ನುಡಿ ಒಂದು ನುಡಿ ಹಾಡಿ ಸರ್ಜೋಡಿ ಕಲಾವಂತರಿಗೆ ಪಾಳೆ ಕೊಟ್ಟು ಬಿಡು. ಕೊಡು.